ಪ್ರತಿ ವರ್ಷ ಶ್ರಾವಣ ಮಾಸದ 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಆಚರಿಸಲಾಗುತ್ತದೆ. ಹಾಗಾದರೆ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಯಾಕೆ ಆಚರಿಸಲಾಗುತ್ತದೆ, ಇದರಿಂದ ಆಗುವ ಪ್ರಯೋಜನಗಳೇನು ಎಂಬುದನ್ನು ತಿಳಿಯುವುದಾದರೆ, ಹಿಂದೂ ಪುರಾಣಗಳಲ್ಲಿ ಲಕ್ಷ್ಮಿಯನ್ನು ಸಂಪತ್ತು, ಸಮೃದ್ಧಿ, ಶಕ್ತಿ ಮತ್ತು ಅದೃಷ್ಟದ ದೇವತೆ ಎನ್ನಲಾಗುತ್ತದೆ. ಹಣ ಮಾತ್ರವಲ್ಲದೆ ಮುತ್ತೈದೆಯರು ಈ ದಿನ ತಮ್ಮ ಪತಿ ಹಾಗೂ ಕುಟುಂಬದವರ ನೆಮ್ಮದಿ, ಸಂಪತ್ತು, ಕೀರ್ತಿ, ದೀರ್ಘಾಯುಷ್ಯ, ಆರೋಗ್ಯ ಮತ್ತು ಸಂತತಿ ಅಭಿವೃದ್ಧಿಗಾಗಿ ಪ್ರಾರ್ಥಿಸುತ್ತಾರೆ. ಅವಿವಾಹಿತ ಯುವತಿಯರು ಈ ವ್ರತವನ್ನು ಆಚರಿಸುವುದರಿಂದ ಅವರಿಗೆ ಶುಭ ಫಲಗಳು ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಕೆಲ ಮನೆಗಳಲ್ಲಿ ವರಮಹಾಲಕ್ಷ್ಮಿ ವ್ರತದಂದು ಮನೆಗೆ ಅರಿಶಿನ ಕುಂಕುಮಕ್ಕಾಗಿ ಬರುವವರಿಗೆ ವರಮಹಾಲಕ್ಷ್ಮಿ ವ್ರತದ ಕತೆ ಪುಸ್ತಕಗಳನ್ನು ನೀಡುವ ವಾಡಿಕೆ ಇದೆ. ಈ ಪುಸ್ತಕದಲ್ಲಿ ಇರುವಂತೆ ಪೂಜೆ ಪುನಸ್ಕಾರ ಮಾಡಿದರೆ ಖಂಡಿತ ವರಮಹಾಲಕ್ಷ್ಮಿ ಒಲಿಯುತ್ತಾಳೆ ಎಂಬ ನಂಬಿಕೆ ಇದೆ. ಇನ್ನು ನಾವು ಮಾಡುವ ಪ್ರತಿ ಹಬ್ಬದ ಹಿಂದೆ ಒಂದು ಕತೆ ಹಾಗೂ ಹಿನ್ನೆಲೆ ಇರುತ್ತದೆ. ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಹಿಂದೆಯೂ ಒಂದು ಹಿನ್ನೆಲೆ ಇದೆ. ಸಾಕ್ಷಾತ್ ಶಿವ ಪಾರ್ವತಿಗೆ ಹೇಳಿದ್ದು ಎಂಬ ನಂಬಿಕೆ ಇದೆ. ಮಗಧ ರಾಜ್ಯದ ಚಾರುಮತಿ ಎಂಬ ದೈವ ಭಕ್ತೆ ನಿಸ್ವಾರ್ಥದಿಂದ ತನ್ನ ಪತಿ ಹಾಗೂ ಮನೆಯವರ ಸೇವೆ ಮಾಡುತ್ತಿರುತ್ತಾಳೆ. ಈಕೆಯ ಒಳ್ಳೆಯ ಮನಸ್ಸು ಹಾಗೂ ಭಕ್ತಿಯನ್ನು ಮೆಚ್ಚಿ ಒಮ್ಮೆ ಲಕ್ಷ್ಮಿ ಕನಸಿನಲ್ಲಿ ಬಂದು ಶ್ರಾವಣ ಮಾಸದ ಹುಣ್ಣಿಮೆ ನಂತರದ ಶುಕ್ರವಾರ ತನ್ನನ್ನು ಪೂಜಿಸಿದರೆ ಆಕೆ ಬೇಡುವ ಎಲ್ಲ ವರ ನೀಡುತ್ತೇನೆ ಎಂದು ವಾಗ್ದಾನ ನೀಡುತ್ತಾಳೆ. ಸಾಕ್ಷಾತ್ ಲಕ್ಷ್ಮೀ ದೇವತೆಯೇ ತನ್ನ ಕನಸಿನಲ್ಲಿ ಬಂದು ಹೀಗೆ ಹೇಳಿದ ಪರಿಣಾಮ ಸಂತೋಷಗೊಂಡ ಚಾರುಮತಿ ತನ್ನ ಮನೆಯವರಿಗೆ ವಿಚಾರ ತಿಳಿಸಿ ನೆರೆಹೊರೆಯ ಮುತ್ತೈದೆಯರನ್ನು ಕರೆದು ಲಕ್ಷ್ಮೀ ಪೂಜೆ ಮಾಡುತ್ತಾಳೆ. ಪೂಜೆ ಸಮಾಪ್ತಿಯಾಗುತ್ತಿದ್ದಂತೆ ಅಲ್ಲಿ ನೆರೆದಿದ್ದವರಿಗೆ ಲಕ್ಷ್ಮಿ ಸಂಪತ್ತನ್ನು ಕರುಣಿಸುತ್ತಾಳೆ. ಹಾಗೆ ಅವರೆಲ್ಲ ತಮ್ಮ ಜೀವನದುದ್ದಕ್ಕೂ ಸುಖ ಸಂತೋಷದಿಂದ ನೆಲೆಸುತ್ತಾರೆ. ಆದ್ದರಿಂದಲೇ ಪ್ರತಿ ವರ್ಷ ಶ್ರಾವಣ ಮಾಸದಂದು ಎಲ್ಲ ಹೆಣ್ಣು ಮಕ್ಕಳು ಲಕ್ಷ್ಮಿಯನ್ನು ಪೂಜಿಸಿ ಸಕಲ ಸಂಪತ್ತನ್ನು ಪಡೆಯುವ ಮೂಲಕ ಲಕ್ಷ್ಮಿ ಕೃಪೆಗೆ ಪಾತ್ರರಾಗುತ್ತಾರೆ. ಹಾಗೆಯೇ ರಾಕ್ಷಸರು ಹಾಗೂ ದೇವತೆಗಳು ಅಮೃತಕ್ಕಾಗಿ ಸಮುದ್ರ ಮಂಥನ ಮಾಡುವಾಗ ಕ್ಷೀರಸಾಗರದಲ್ಲಿ ಶ್ವೇತವರ್ಣದ ಮಹಾಲಕ್ಷ್ಮಿ ಉದ್ಭವಿಸುತ್ತಾಳೆ. ಆದ್ದರಿಂದ ವರಮಹಾಲಕ್ಷ್ಮಿ ಹಬ್ಬದಂದು ಬಹಳ ಕಡೆ ಆ ದೇವಿಗೆ ಶ್ವೇತವರ್ಣದ ಕೆಂಪು ಅಂಚಿನ ಸೀರೆಯನ್ನು ಉಡಿಸುತ್ತಾರೆ. ಇನ್ನು ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರುವ ಕಾರಣ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಜನರು ಹಬ್ಬದ ಸಾಮಗ್ರಿಗಳ ಖರೀದಿಗೆ ಮಾರುಕಟ್ಟೆಗೆ ಮುಗಿಬಿದ್ದಿದ್ದರು. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಈ ಬಾರಿ ಹೂವು, ತರಕಾರಿ, ಹಣ್ಣುಗಳ ಬೆಲೆಯಲ್ಲಿ ಭಾರೀ ಪ್ರಮಾಣದ ಏರಿಕೆ ಕಂಡರೂ ಗ್ರಾಹಕರ ಖರೀದಿಗೆ ಕೊರತೆ ಇಲ್ಲ ಎಂಬ ಸ್ಥಿತಿ ಇತ್ತು. ಕಳೆದ ವಾರಕ್ಕೆ ಹೋಲಿಸಿದರೆ ಹೂವು, ತರಕಾರಿ, ಹಣ್ಣುಗಳ ಬೆಲೆ ಗಗನಕ್ಕೇರಿರುವುದು ಗ್ರಾಹಕರ ಕೈ ಸುಡುವಂತೆ ಮಾಡಿದೆ. ನಮ್ಮ ಚಿಕ್ಕಬಳ್ಳಾಪುರ ನೋಡ್ತಾ ಇದ್ದೀರಾ ಈಗಲೇ ನೀವೇ, ಚಿಕ್ಕಬಳ್ಳಾಪುರ ಬಸ್ ಸ್ಟಾಪಲ್ಲಿ ಯಾವ ಥರ ಕ್ರೌಡ್ ಇದೆ ಅಂತೇಳ್ಬಿಟ್ಟು. ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಂಪೇರ್ ಮಾಡಿದ್ರೆ ವಿಪರೀತ ರೇಟ್ಗಳೆಲ್ಲ ರೇಟ್ ಜಾಸ್ತಿ ಆಗಿದೆ, ಆಯಿತಾ. ಲಾಸ್ಟ್ ಟೈಮು ಒಂದು ತಗೊಳ್ಳೋ ರೇಟ್ಗೆ ಇವಾಗ ಒಂದೂ ಬರ್ತಿಲ್ಲ, ಅಷ್ಟು ಬೆಲೆ ಏರಿಕೆ ಆಗಿದೆ. ಅದೇನಕ್ಕಾಯಿತು ಅದೇನು ಆ ಭಗವಂತನಿಗೆ ಗೊತ್ತಾಗಬೇಕು. ಇಷ್ಟು ನಾವು ನೋಡ್ರಿ ಫ್ಲವರ್ಸ್ ತೊಗೊಂಡಿದ್ದೀವಿ, ಫ್ರೂಟ್ಸ್ ತೊಗೊಂಡಿದ್ದೀವಿ, ಬಾಳೆಕಂಬ ತೊಗೊಂಡಿದ್ದೀವಿ, ಪೂಜೆಗೆ ಏನೇನು ಬೇಕೋ ಎಲ್ಲ ತೊಗೊಂಡಿದ್ದೀವಿ. ಎಲ್ಲ ತೊಗೊಳ್ಳೇಬೇಕು, ವಿಧಿ ಇಲ್ಲ, ತೊಗೊಳ್ಳೇಬೇಕು, ಪೂಜೆ ಮಾಡಲೇಬೇಕು. ನಮಗಿರೋದೇ ಇದೊಂದೇ ಖುಷಿ, ವರಮಹಾಲಕ್ಷ್ಮಿ ಹಬ್ಬ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತಗೊಳ್ಳೋರ್ಗಿಂತ ಮಾರೋರಿಗೆ ವರಮಹಾಲಕ್ಷ್ಮಿ ಹಬ್ಬ, ದುಡ್ಡೆಲ್ಲ ಅವ್ರಿಗೆ ಹೋಗುತ್ತೆ, ನಮ್ಮದೆಲ್ಲ ಖಾಲಿ ಆಗುತ್ತೆ. ಇವತ್ತು ಒಟ್ಟಿಗೆ ಸ್ವತಂತ್ರ ದಿನಾಚರಣೆ ಹಾಗೂ ನಾಳೆ ವರಲಕ್ಷ್ಮಿ ಹಬ್ಬ ಬಂದಿರೋದ್ರಿಂದ ಈ ಹಬ್ಬಕ್ಕೆ ಹೂವು, ಹಣ್ಣು ಇವೆಲ್ಲ ವಿಶೇಷವಾಗಿ ಬೇಕಾಗ್ತದೆ. ಇವತ್ತು ಒಂದು ಕಡೆ ಹೂವಿನ ಬೆಲೆ ಜಾಸ್ತಿ ಇದೆ, ಹಣ್ಣಿನ ಬೆಲೆ ಸ್ವಲ್ಪ ಜಾಸ್ತಿ ಇದ್ರೂ ಇವತ್ತು ರೈತ ಉಳ್ಕೊಳ್ಬೇಕಾಗಿದ್ದರೆ ಸ್ವಲ್ಪ ಬೆಲೆ ಇದ್ರೇ. ಇವತ್ತು ಶಾಮಂತಿಗೆ 250-300 ರೂಪಾಯಿ ಇದೆ. ಈ ಕನಕಾಂಬರುವ ಮಲ್ಲಿಗೆ ಅದು kg 700-800 ಆ ಥರ ಹೋಗ್ತಾ ಇದೆ. ಬಟ್ ರೈತನ ಬೆಳೆದಿರೋಂಥ ರೈತನಿಗೆ ಸಿಗುವಂಥದ್ದು ಕಡಿಮೆನೇ. ಈ ಮಧ್ಯವರ್ತಿಗಳು ಅರ್ಧ ಬರೀ ಅವರನ್ನೇ ತಿಂತಾ ಇರ್ತಾರೆ.
ಚಿಕ್ಕಬಳ್ಳಾಪುರ ನಗರದ ಎಪಿಎಂಸಿ ಮಾರುಕಟ್ಟೆ ಸೇರಿದಂತೆ ನಗರದ ಹಲವೆಡೆ ಬೀದಿ ಬದಿಗಳಲ್ಲಿ ಬುಧವಾರದಿಂದಲೇ ವ್ಯಾಪಾರದ ಭರಾಟೆ ಆರಂಭವಾದರೂ ಗುರುವಾರ ಸರ್ ಎಂ ವಿಶ್ವೇಶ್ವರಯ್ಯ ರಸ್ತೆ, ಎಂಜಿ ರಸ್ತೆ, ಗಂಗಮ್ಮಗುಡಿ ರಸ್ತೆಗಳ ಇಕ್ಕೆಲೆಗಳಲ್ಲಿ ಜನರು ಹಬ್ಬಕ್ಕೆ ಸಾಮಗ್ರಿಗಳನ್ನು ಖರೀದಿಸಲು ಮುಗಿಬಿದ್ದರು. ಮಾರುಕಟ್ಟೆಯಲ್ಲಿರುವ ವರಮಹಾಲಕ್ಷ್ಮಿ ಪೂಜೆಗೆ ಅವಶ್ಯಕವಿರುವ ಮಹಾಲಕ್ಷ್ಮಿ ಆಕರ್ಷಕ ಮೂರ್ತಿಗಳು ಜನರನ್ನು ಸೆಳೆಯುತ್ತಿದ್ದವು. ಮೂರ್ತಿಗಳು 180ರಿಂದ 2,000 ರೂವರೆಗೂ ಮಾರಾಟವಾಗುತ್ತಿದ್ದವು. ಮೂರ್ತಿಯ ಆಯ್ಕೆಯಲ್ಲಿ ಮಹಿಳೆಯರು ಖರೀದಿಸುತ್ತಿದ್ದ ದೃಶ್ಯಗಳು ಎಲ್ಲೆಡೆ ಕಂಡುಬಂದವು. ನಗರದ ಮಾರುಕಟ್ಟೆಯಲ್ಲಿ 1 ಕೆಜಿಗೆ ಚೆಂಡು ಹೂವು 200 ರು, 1 ಕೆಜಿಗೆ ಗುಲಾಬಿ 200 ರು, ಗುಲಾಬಿ ಹಾರ 500 ರೂಪಾಯಿ, 1 ಕೆಜಿ ಸೇವಂತಿ 400, 1 ಕೆಜಿ ಕಾಕಡ 3,000, 1 ಕೆಜಿ ಮಲ್ಲಿಗೆ 4,000, 1 ಕೆಜಿ ಕನಕಾಂಬರ 4,000, ಬಟನ್ಸ್ ಹೂವು 1 ಕಟ್ಟು 200, ಲೋಟಸ್ 1 ಕಟ್ಟು 200, 1 ತಾವರೆ 50 ರುಗಳಿಗೆ ಮಾರಾಟವಾಗುತ್ತಿತ್ತು. ಸರ್, ಪ್ರತಿಯೊಂದು ವರಲಕ್ಷ್ಮಿ ಹಬ್ಬಕ್ಕೆ ರೇಟು ಜಾಸ್ತಿ ಆಗಿದೆ. ಅದು 100% ವರಲಕ್ಷ್ಮಿ ಹಬ್ಬ ಅಂದರೆ ಅದು ಮಾಮೂಲಿ ಅದು ರೇಟ್ ಜಾಸ್ತಿ ಆಗುತ್ತೆ. ಇವಾಗ 10 ರೂಪಾಯಿ ಇರೋದು 20 ರೂಪಾಯಿ ಆಗುತ್ತೆ, 20 ರೂಪಾಯಿ ಇರೋದು 40 ರೂಪಾಯಿ ಆಗುತ್ತೆ. ಬಟ್ ಇನ್ನೊಂದು ಏನಂತ ಗೊತ್ತಾ, ಹಣ್ಣುಗಳು ಇಂದ ಹಿಡಿದು ಹೂವಿಂದ ಹಿಡಿದು ಪ್ರತಿಯೊಂದು ರೇಟ್ ಆಗಿದೆ ಸರ್. ಯಾಕೆ ಗೊತ್ತಾ, ವರಲಕ್ಷ್ಮಿ ಹಬ್ಬ ಅಂತ ಒಂದು ವಿಷಯ ಇಟ್ಕೊಂಡು ರೇಟ್ ಜಾಸ್ತಿ ಆಗಿದೆ. ಇವಾಗ ಮಳ ಹೂವು ಬಂದು ಹಬ್ಬಕ್ಕೆ ಮುಂಚೆ 50 ರೂಪಾಯಿ ಇತ್ತು. ಇವಾಗ ತೊಗೊಳ್ಳಿ ಕೇಳಿ ನೋಡಿ, 200 ರೂಪಾಯಿ ಮಳ, 150 ರೂಪಾಯಿ ಮಳ ಹೇಳ್ತಾರೆ. ಅದು ಮಾಮೂಲಿ ಹಬ್ಬ ಅಂದ್ಬಿಟ್ಟು. ಆದರೆ ಅದು ಸ್ವಲ್ಪ ಜಾಸ್ತಿನೇ ಆಗಿದೆ ಹೂವು ಏನೋ. ಹಂಗಾಗಿ ಸ್ವಲ್ಪ ರೇಟ್ ಜಾಸ್ತಿ. ವರಲಕ್ಷ್ಮಿ ಹಬ್ಬ ಮಾಡೋದಾ ಬಿಡೋದಾ ಅಂತ ಜನಗಳಲ್ಲಿ ಕನ್ಫ್ಯೂಷನ್ ಆಗಿದೆ. ಅರ್ಥ ಆಯ್ತಾ? ಹಂಗಾಗಿ ಸ್ವಲ್ಪ ನೋಡಿಕೊಂಡು ವ್ಯವಹಾರ ಸ್ವಲ್ಪ ನೋಡ್ಕೊಂಡು ಮಾಡಬೇಕು ಅಷ್ಟೇ. 1 ಕೆಜಿ ಏಲಕ್ಕಿ ಬಾಳೆಹಣ್ಣು 150, 1 ಕೆಜಿ ಪಚ್ಚೆ ಬಾಳೆಹಣ್ಣು 150, 1 ಕೆಜಿ ದ್ರಾಕ್ಷಿ 300, 1 ಕೆಜಿ ಶಿಮ್ಲಾ ಸೇಬು 200, 1 ಕೆಜಿ ಕಲ್ಲಂಗಡಿ 100, 1 ಕೆಜಿ ದಾಳಿಂಬೆ 200, 1 ಕೆಜಿ ನಾಟಿ ಮೋಸಂಬಿ 100, 1 ಕೆಜಿ ಹೈಬ್ರಿಡ್ ಮೋಸಂಬಿ 120, 1 ಕೆಜಿ ಕಿತ್ತಳೆ ಸ್ಥಳೀಯ 200, 1 ಕೆಜಿ ಕಿತ್ತಳೆ ವಿದೇಶಿ 250, 1 ಅನಾನಸ್ 100 ರು, ಮಿಕ್ಸ್ ಹಣ್ಣು 500 ರೂವರೆಗೆ ಮಾರಾಟವಾಗುತ್ತಿತ್ತು. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.